ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಈ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ನೋಡಕ್ಕೆ. ಬಟ್ ಅದ್ರ ಜೊತೆಗೆ ಮುಳ್ಳುಗಳು ಇದೆ. ಈ ಮುಳ್ಳನ್ನ ನಾವು ನೆಗೆಟಿವ್ ಆಗಿ ತೊಗೊಳ್ಳೋಣ ಮತ್ತೆ ಹೂವನ್ನ ಪಾಸಿಟಿವ್ ಆಗಿ ತೊಗೊಳ್ಳೋಣ. ಎಲ್ಲ ಫೀಲ್ಡಲ್ಲೂ ಇರುತ್ತೆ ನೆಗೆಟಿವ್ ಮತ್ತೆ ಪಾಸಿಟಿವ್. ಯೂಟ್ಯೂಬಲ್ಲೂ ಅಷ್ಟೇ ನೆಗೆಟಿವ್ ಕಮೆಂಟ್ಸ್ ಅಂತಾನೂ ಇರುತ್ತೆ, ಪಾಸಿಟಿವ್ ಕಮೆಂಟ್ಸ್ ಅಂತಾನೂ ಇರುತ್ತೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ದೊಡ್ಡ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಆದ್ರೆ ನಾವ್ ಯಾರಿಗಾರು ಒಬ್ರಿಗೆ ಹೂವು ಕೊಡ್ತಾ ಇದೀವಿ ಅಂದ್ರೆ ಈ ಮುಳ್ಳೆಲ್ಲ ತೆಗೆದು ಅವ್ರಿಗೆ ಕೊಡ್ಬೇಕು, ಇಲ್ಲಾಂದ್ರೆ ಅವ್ರಿಗೆ ತುಂಬಾನೇ ನೋವಾಗುತ್ತೆ. ಯಾವ ಬೋಳಿ ಮಗ ಹೇಳ್ದ? ಅದೇ ತರ ನನಗೆ ರೀಸೆಂಟ್ ವಿಡಿಯೋಸ್ ಅಲ್ಲಿ ತುಂಬಾನೇ ನೆಗೆಟಿವ್ ಬಂದಿದೆ. ನೆಗೆಟಿವ್ ಅಂದ್ರೆ ನೆಗೆಟಿವ್ ಕಮೆಂಟ್ಸ್ ಬಂದಿದೆ ನನಗೆ. ಆಯ್ತು, ಆಮೇಲೆ ರಮೇಶ್ ಅನ್ನೋ ಹುಡುಗಂಗೆ ಹೆಲ್ಪ್ ಮಾಡಿದ್ದೆ. ಅದ್ರಲ್ಲಿ ನೆಗೆಟಿವ್ ಇಲ್ಲದೆ ಇರೋದನ್ನ ನೆಗೆಟಿವ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಅವರೇ ಅಸಂಪ್ಷನ್ಸ್ ಮಾಡ್ಕೊಂಡು ಕಮೆಂಟ್ ಹಾಕಿದ್ದೀರಾ. ನಿಮ್ ಕಾಂಪ್ಲಿಮೆಂಟ್ಸ್ಗೆ ಥ್ಯಾಂಕ್ಸ್. ಅದಕ್ಕೆ ರಿಪ್ಲೈ ಕೊಡೋಣ ಅಂತ ಅನಿಸ್ತಾ ಇದೆ. ಲೆಟ್ಸ್ ಗೋ. One eternity later. ಇರಾ ಯಾಕೆ ಜಗಳ ಆಡ್ತಾ ಇರಾ? ನಮ್ ಜನರಿಗೆ ಈ ತರ ವಿಡಿಯೋಸ್ ಮತ್ತೆ ಇದೇ ತರ ಕಂಟೆಂಟ್ ಇಷ್ಟ. ಅದಕ್ಕೆ ಈ ತರ ವಿಡಿಯೋಸ್ ಮಾಡ್ತಾ ಇದೀನಿ, ಇದೇ ತರ ಕಂಟೆಂಟ್ ಮಾಡ್ತೀನಿ. ಇವಾಗ ಜನರು ನೋಡ್ತಾರೆ ತಾನೆ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ನಮಸ್ಕಾರ ಕಾರಣ ನೀನು ನೋಡಿದ್ರಲ್ಲ ಗೈಸ್, ಈ ತರ ವಿಡಿಯೋಸು ಮತ್ತೆ ಈ ತರ ಕಂಟೆಂಟು ನಮ್ದಲ್ಲ. ನಮ್ದೇನಿದ್ರು ನಮ್ಮ ಕೈಲಿ ಏನಾಗುತ್ತೋ ಜನರಿಗೆ ಹೆಲ್ಪ್ ಮಾಡೋದಷ್ಟೇ, ಮತ್ತೆ ಜನರನ್ನ ಎಂಟರ್ಟೈನ್ಮೆಂಟ್ ಮಾಡೋದು. ಅದು ಬಿಟ್ರೆ ಇನ್ನೇನು ಮಾಡೋದು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಮ್ ಫಸ್ಟ್ ನೆಗೆಟಿವ್ ಕಮೆಂಟ್ ಏನಂತ ಗೊತ್ತಾ? ರಿಪೋರ್ಟ್ ದಿಸ್ ವಿಡಿಯೋ ಆಸ್ ಹರಾಸಿಂಗ್ ಅಂಡ್ ಬುಲ್ಲಿಂಗ್ ಅಂತ. ಇವಾಗಿರೋ ವಿಡಿಯೋಗೆ ಕಮೆಂಟ್ ಹಾಕಿದಾರೋ ಇಲ್ಲ ಪ್ರೀವಿಯಸ್ ವಿಡಿಯೋಗೆ ಅದಕ್ಕಾರು ಕಮೆಂಟ್ ಹಾಕಿದಾರೋ ಫಸ್ಟ್ ಅದನ್ನ ನೋಡೋಣ ಬನ್ನಿ. ಯಾವತ್ತೇ ಆಗ್ಲಿ ನೀವು ಯಾರಿಗಾರು ಹೆಲ್ಪ್ ಮಾಡ್ತೀರಾ ಅಂದ್ರೆ ಊಟ ಕೊಡಿಸ್ಬಿಡಿ. ಇವ್ನಿಗೆ ನಾವೆಲ್ಲ ಹೆಲ್ಪ್ ಮಾಡಿ ನಮಗೆ ಮೋಸ ಮಾಡ್ದ ಇವನು ಅಷ್ಟೇ. ಯಾರಿಗೂ ಹೆಲ್ಪ್ ಮಾಡಬೇಡಿ, ಊಟ ಕೊಡಿಸಿ, ಬಟ್ಟೆ ಕೊಡಿಸಿ, ಆಮೇಲೆ ನೀನು ಊರಿಗೆ ಹೋಗು ಅಂದ್ಬಿಟ್ಟು ಟಿಕೆಟ್ ಆಗಲಿ ಏನೇ ಆಗಲಿ ಏನು ಮಾಡಕ್ಕೆ ಹೋಗಿ ನೋಡೋದು 60 ಸೆಕೆಂಡ್ ಶಾರ್ಟ್ಸು. ಫುಲ್ ಕತೆ ಏನು ಅಂತ ಗೊತ್ತಿರಲ್ಲ. ಅವರೇ ಅಸಂಪ್ಷನ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಓ ಇವನು ತುಂಬ ಟಾರ್ಚರ್ ಕೊಟ್ಟಿದ್ದಾರೆ, ಇವನು ತುಂಬ ಹಿಂಸೆ ಕೊಟ್ಟಿದ್ದಾರೆ ಇವ್ಗೆ ಅಂತ ಜಡ್ಜ್ ಮಾಡೋದು. ಆಮೇಲೆ ಇಲ್ಲಿ ಬಂದು ನೆಗೆಟಿವ್ ಕಮೆಂಟ್ ಹಾಕೋದು. ರಮೇಶ್ ಏನಕ್ಕೆ ಕೇಳ್ತಾ ಇದ್ದಿತ್ತು, ಟ್ರೈನಲ್ಲಿ ಊರಿಗೆ ಹೋಗೋದು ಬಿಟ್ಟು ತಿರ್ಗಾ ಇಳಿದು ಬಂದಿದ್ದ. ನಾವು ಕಣ್ಣಾರೆ ನೋಡಿದ್ವಿ. ಅವ್ರನ್ನ ಕೇಳಿದೆ ನಾನು, ಏನಕ್ಕೆ ಇಳಿದು ಬಂದಿದ್ಯಾ ಅಂತ. ಅವ್ನು ತುಂಬ ಭಯಪಟ್ಟು ಅತ್ತ. ಅದು ಬಿಟ್ಟರೆ ನಾವು ಅವನಿಗೆ ಹ್ಯಾರಾಸ್ಮೆಂಟ್ ಆಗಲಿ ಬುಲ್ಲಿಂಗ್ ಆಗಲಿ ಏನು ಮಾಡಿಲ್ಲ, ಮಾಡೋದು ಇಲ್ಲ. ನಾನವನಲ್ಲ. ಹೌದು, ಕೋಪ ಬಂದಿದ್ದು ನಿಜ. ಏನಕ್ಕೆ? ಟ್ರೈನ್ ಟಿಕೆಟ್ ತಗೊಳ್ಳೋವರೆಗೂ 20 ಸಲ ಕೇಳಿದ್ದೀನಿ, ಊರಿಗೆ ಹೋಗ್ತೀಯಾ ಅಂತ ಹೇಳಿ, ಊರಿಗೆ ಹೋಗ್ತೀನಿ ಅಂತ ಹೇಳಿ ಇಳಿದು ಬಂದರೆ ಯಾರಿಗಾದ್ರೂ ಬೇಜಾರಾಗೇ ಆಗುತ್ತೆ. A few moments later. ನೋ ಮಚ್ಚ, ಎಷ್ಟೋ ಗಾಡಿ ಇದು? ಹೇಳು. ಗಾಡಿ 1.5 ಲಕ್ಷ. 1.5 ಲಕ್ಷ ತಗೋ. 2 ಲಕ್ಷ ಗಾಡಿನೂ ನಂದೆ, ಪೆಟ್ರೋಲು ನಂದೆ. ಎಲ್ಲೋ ಬಂದು ಇಷ್ಟೊಂದು ದುಡ್ಡು? ಏನ್ ಅನ್ಕೊಂಡಿದ್ಯಾ? ನನ್ನ 800 ಖರ್ಚು ಮಾಡಿ 8 ಲಕ್ಷ ದುಡ್ದಿದ್ದೀನಿ. ಇನ್ನೂ 6 ಲಕ್ಷ ಐತೆ ಬ್ಯಾಂಕಲ್ಲಿ. 2 ಐಫೋನು, 1 ಗೋಲ್ಡ್ ಚೈನ್ ತಗೋಬೇಕು. ಇದೆಲ್ಲ ನಿನಗೆ ಗೊತ್ತಾಗಲ್ಲ. ನಡಿ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಎಂಟು ಲಕ್ಷ ಇಲ್ಲಿ. ಯಾರು 8 ಲಕ್ಷ? ಈ ಮಾಟ್ ಟೈಮ್ ಯಾರು 8 ಲಕ್ಷ ಕೊಡ್ತಾರೆ ನಿಮಗೆ? ವಿಡಿಯೋದಲ್ಲಿ ಕಮೆಂಟ್ ಹಾಕೋರ್ಕೊಣ ಏನಂತ ನೋಡು ಬಾ ನೀನೆ. ನೆಗೆಟಿವ್ ಕಮೆಂಟ್ ಬಂದಿದೆ. 800 ಖರ್ಚು ಮಾಡಿ 8 ಲಕ್ಷ ಪಬ್ಲಿಸಿಟಿ ತಗೊಂಡಿದ್ದೀನಂತೆ. ಓ ಮೈ ಗಾಡ್ ಬ್ರೋ, 8 ಲಕ್ಷನ? ಹಾಗಾದ್ರೆ ಎಲ್ಲರೂ ಕಷ್ಟದಲ್ಲಿರೋರಿಗೆ 800 ಖರ್ಚು ಮಾಡಿ 8 ಲಕ್ಷ ಪಬ್ಲಿಸಿಟಿ ತಗೊಂಬಿಡಿ ಫ್ರೀಯಾಗಿ. ಕಮೆಂಟ್ ಹಾಕೋಕೆ ಮುಂಚೆ ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಅಲ್ಲಿ ಎಷ್ಟು ಖರ್ಚಾಗಿದೆ ಅಂತ ನಿಮಗೂ ಗೊತ್ತಿಲ್ಲ, ಹೇಳೋದು ಇಲ್ಲ ನಾನು ಎಷ್ಟು ಖರ್ಚಾಗಿದೆ ಅಂತ. ಇದುವರೆಗೂ ಆ ವಿಡಿಯೋಯಿಂದ ₹1 ದುಡ್ಡು ಕೂಡ ಬಂದಿಲ್ಲ ನನಗೆ. ಅಕಸ್ಮಾತ್ ಫ್ಯೂಚರಲ್ಲಿ ಬರುತ್ತೆ ಅಂದ್ರೂ ಬೇರೆಯವ್ರಿಗೆ ಹೆಲ್ಪ್ ಮಾಡ್ತೀವಿ ಹೊರತು ನಾವು ಮಜಾ ಮಾಡಲ್ಲ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಂತಲ್ಲಿ. ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ ಬನ್ನಿ. ಏನೋ ಸ್ಟಾರ್ಟ್ ಆಗ್ತಲ್ಲ, ಹಳ್ಳು ಬೇಗ. ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ ಬನ್ನಿ. ಅವ್ರ ಸಿಚುವೇಶನ್ ಅರ್ಥ ಮಾಡ್ಕೊಳ್ದೆ ಅವ್ರ ಬಗ್ಗೆ ನೆಗೆಟಿವ್ ಮಾತಾಡಿರೋ ನಿನಗೆ ಏನ್ ತಗೊಂಡು ಹೊಡಿಬೇಕು ಫಸ್ಟ್ ಹೇಳು. ಅವ್ನ್ ಏನ್ ಸರ್ ಕೇಳ್ತೀರಾ ಏನ್ ತಗೊಂಡ್ ಹೊಡಿಬೇಕಂತ? ಇದ್ರಲ್ಲಿ ಹೊಡಿಬೇಕು ಸರ್.
ಒಬ್ಬರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತೀಯಾ ತಾಳು ಮಚ್ಚ ಹೊಡಿಬೇಡ ತಾಳು. ನಿಂದು ಅವ್ರದ್ದು ಒಂದೇ ಕತೆ. ಫುಲ್ ವಿಡಿಯೋ ನೋಡಲ್ಲ, ಫಸ್ಟ್ ಅವ್ರ ಕಮೆಂಟ್ ಫುಲ್ ಓದ್ತೀನಿ ಬಾ. ಅವ್ರ ಸಿಚುವೇಶನ್ ಅರ್ಥ ಮಾಡ್ಕೊಳ್ದೆ ಆ ವ್ಯಕ್ತಿ ಬಗ್ಗೆ ನೆಗೆಟಿವ್ ಮಾತಾಡಿರೋ ನಿನಗೆ ಏನು ತೊಗೊಂಡು ಹೊಡಿಬೇಕು ಅದನ್ನ ಹೇಳು ಫಸ್ಟು. ಅವ್ರೇನು ಬಂದು ನಿನ್ನ ಹತ್ರ ಹೆಲ್ಪ್ ಕೇಳಿದ್ರಾ? ಹೆಲ್ಪ್ ಅಂದರೆ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೊ. ನೋಡು, ಅವ್ರದ್ದು ನಿಂದು ಒಂದೇ ಕತೆ. ಶಾರ್ಟ್ಸ್ ನೋಡೋದು, ಇಲ್ಲಿ ಬಂದು ಕಮೆಂಟ್ ಹಾಕೋದು. 60 ಸೆಕೆಂಡ್ ಶಾರ್ಟ್ಸಲ್ಲಿ ಯಾರು ಫುಲ್ ವಿಡಿಯೋ ನಿಮಗೆ A to Z ಏನು ಅಂತ ಗೊತ್ತಿರಲ್ಲ ನಿಮಗೆ. ಅದಕ್ಕೆ ಫುಲ್ ವಿಡಿಯೋ ನೋಡಿ ಅಂತಲೇ 60 ಸೆಕೆಂಡ್ ಶಾರ್ಟ್ಸ್ ಹಾಕೋದು. ಫುಲ್ ವಿಡಿಯೋ ನೋಡ್ರಿ ಮಚ್ಚ. ಬ್ರೋ, ಅವ್ರ ಸಿಚುವೇಶನ್ ಏನು ಅಂತ ನಂಗೆ ಗೊತ್ತು. ಪಕ್ಕದ ಮನೆಯವ್ರನ್ನ ನಂಬಿ ಕೆಲಸ ಕೊಡಿಸ್ತಾರೆ ಅಂತ ಹೊಲ್ದಲ್ಲಿ ಕೆಲಸ ಮಾಡ್ದಿರಾ ಊರು ಬಿಟ್ಟು ಇಲ್ಲಿಗೆ ಬಂದು ಮೋಸ ಹೋಗಿ ಊಟ ಇಲ್ದಿರಾ 2 ಡೇಸಿಂದ ಹಂಗೆ ಇದ್ದಾರೆ. ಕೂತಿದ್ದ ಜಾಗದಲ್ಲೇ ವಾಶ್ರೂಮ್ಗೆಲ್ಲ ಹೋಗಿದ್ರು. ಆದರೂ ನನ್ನ ಮನ್ಸಿಗೆ ತಡೆಯೋಕ್ಕಾಗದೆ ಅಲ್ಲಿರೋರ್ನು ಕೇಳಿದೆ ನಾನು, ಇವ್ರೇನಾದ್ರು ಇಲ್ಲೇ ಇರೋರ ಅಂತ. ಅವ್ರು ಹೇಳಿದ್ರು ಇವ್ರು ಇಲ್ಲಿರೋರಲ್ಲ, 2 ಡೇಸಿಂದ ಅಲ್ಲೇ ಕೂತಿದ್ದಾನೆ ಅವನು, ನಿಮ್ಮ ಪಾಡಿಗೆ ನೀವು ಹೋಗಿ, ಈ ಥರ ಎಷ್ಟೋ ಜನ ಇರ್ತಾರೆ ಮೆಜೆಸ್ಟಿಕ್ಕಲ್ಲಿ ಅಂತ ಹೇಳಿದ್ರು. ಆದರೂ ನನ್ನ ಮನ್ಸಿಗೆ ತಡೆಯೋಕ್ಕಾಗದೆ ನಾನೇ ಹೋಗಿ ಅವ್ರ ಹತ್ರ ಮಾತಾಡಿಸಿ ಊಟ ಕೊಡಿಸಿ ಬಟ್ಟೆ ಎಲ್ಲ ಕೊಡಿಸ್ಬಿಟ್ಟು ಟ್ರೈನ್ ಹತ್ತಿಸ್ಬಿಟ್ಟು ಬಂದಿದ್ದೆ ನಾನು ಮತ್ತು ನನ್ನ ಫ್ರೆಂಡು. ಅವ್ರು ಟ್ರೈನ್ ಇಳ್ದು ಆಚೆ ಬಂದಿದ್ರು. ಸಖತ್ ಬೇಜಾರಾಗಿತ್ತು ಮತ್ತು ಕೋಪನೂ ಬಂದಿತ್ತು, ಒಪ್ಕೊಳ್ತೀನಿ. ಆದ್ರೂ ಆಮೇಲೆ ಹೇಳಿದ್ರು ಊರಿಗೆ ಹೋಗ್ತೀನಿ ನಾನು ತಿರ್ಗಾ ಅಂತ. ಹೋಗಿದ್ದಾರೆ ಕೂಡ ಊರಿಗೆ. ಇಷ್ಟೆಲ್ಲ ಮಾಡಿರೋದನ್ನ ನೀವು ನೆಗೆಟಿವ್ ಮಾತಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ನಾನು ಏನೂ ಮಾಡೋಕ್ಕಾಗಲ್ಲ. ನಿಮ್ಗೆ ಒಳ್ಳೇದಾಗಲಿ ಅಷ್ಟೇ. ಹೆಲ್ಪ್ ಅಂದರೆ ಯಾರು ಕೇಳಿ ಮಾಡಲ್ಲ, ತಾನೇ ಮನಸ್ಸಿಂದ ಬರಬೇಕು ಹೆಲ್ಪ್ ಮಾಡೋಕ್ಕೆ ಅಂತ. ಏಂದ್ರಲ್ಲಿ ತೊಗೊಂಡು ಹೊಡಿಬೇಕು ಅಂತ ಕೇಳಿದ್ರಲ್ಲ, ಏಂದ್ರಲ್ಲೂ ಹೊಡಿಬೇಡಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ದೇವ್ರನ್ನ ಕೇಳ್ಕೊಂಡು ಸಾಕು ಅಷ್ಟೇ. ಮಚ್ಚ, ಇಷ್ಟು ಸತ್ಯ ಗೊತ್ತಿಲ್ದಿರ ಅನ್ಯಾಯವಾಗಿ ಹೊಡೆದ್ಬಿಟ್ಟಿದ್ದಲ್ಲ ಮಚ್ಚ. ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಏನು ಏನು ಇದು ಅವಾರ್ಡು ಏನು ಅವಾರ್ಡು? ನ್ಯಾಷನಲ್ ಅವಾರ್ಡ್ ಸಿಗ್ಲಿಲ್ವಾ ನಿಮ್ಗೆ? ನನಗೇನಕ್ಕೆ ನ್ಯಾಷನಲ್ ಅವಾರ್ಡು? ಹಾಕಿದ ವಿಡಿಯೋನೇ ಹಾಕೊಂಡು ರುಬ್ತಾ ಇರ್ತೀಯಲ್ಲಪ್ಪ, ಅದಕ್ಕೋಸ್ಕರ ನ್ಯಾಷನಲ್ ಅವಾರ್ಡ್. ಮಚ್ಚಾ ನೋಡಿ, ಒಬ್ರು ಕಮೆಂಟ್ ಹಾಕಿದ್ದಾರೆ, ಇದನ್ನೇ ಯಾಕೆ ಈ ಥರ ಹಾಕೊಂಡು ಉಜ್ಜಿ ಹೇಳ್ತಿದ್ಯಾ ಗುರುವೆ? ಒಬ್ರಲ್ಲ ಒಬ್ರು ಈ ಥರ ಬೇಕಾದಷ್ಟು ಮೋಸ ಹೋಗ್ತಾರೆ, ಅದನ್ನ ನ್ಯಾಷನಲ್ ಅವಾರ್ಡ್ ತೊಗೊಳ್ಳೋವರೆಗೂ ಬಿಡಬಾರ್ದು ಅಂತ ಉಜ್ಜಿದ್ದು ಅಂತ ಹಾಕಿದ್ದಾರೆ ಕಮೆಂಟು. ಬ್ರೋ, ನೀವು ಶಾರ್ಟ್ಸ್ ಕಥೆನೆ. ಆ್ಯಕ್ಚುಯಲ್ ವಿಡಿಯೋ ಬಂದು 9 minutes 46 seconds ಇದೆ. ನಾನು ಜನರಿಗೆ ರೀಚ್ ಆಗಲಿ ಅಂತ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಅಪ್ಲೋಡ್ ಮಾಡ್ತೀನಿ. ನ್ಯಾಷನಲ್ ಅವಾರ್ಡ್ ತೊಗೊಳ್ಳೇಬೇಕು ಅಂತ ಉಜ್ಜಿದ್ದು ಅಂತ ಏನಿಲ್ಲ ಬ್ರೋ. ನಮ್ಗೇನಿದ್ರು ಜನರ ಪ್ರೀತಿ ಸಿಗಲಿ, ಜನರು ನೋಡಲಿ, ಅಷ್ಟೇ ಸಾಕು. ಇನ್ನೇನು ಬೇಡ ನನಗೆ. ನ್ಯಾಷನಲ್ ಅವಾರ್ಡು ಬೇಡ, ಯಾವ ಅವಾರ್ಡು ಬೇಡ ನನಗೆ. ಒಳ್ಳೇದಾಗಲಿ. ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ ಬನ್ನಿ. ಗೈಸ್, ಇದೇ ನೆಗೆಟಿವ್ ಕಮೆಂಟ್ ಅಲ್ಲ, ಇದು ನಾರ್ಮಲ್ ಕಮೆಂಟೇ. 50% ಎಲ್ಲರೂ ಇದನ್ನೇ ಕೇಳಿದ್ದೀರಾ. ಏನಂತ? ಕೆಲಸ ಕೊಡಿಸಿ, ಅವನಿಗೆ ಕೆಲಸ ಕೊಡಿಸ್ಬೋದಿತ್ತಲ್ಲ ಬ್ರೋ, ಪ್ಲೀಸ್ ಕೆಲಸ ಕೊಡಿಸಿ ಅಂತ. ಗೈಸ್, ಕೆಲಸ ಕೊಡಿಸೋದು ಈಸಿ, ಆದರೆ ನೀವು ನೋಡಿರೋದು 9 minutes 46 seconds ಮಾತ್ರ ರಮೇಶ್ನ. ನಾನು ಮತ್ತು ನನ್ನ ಫ್ರೆಂಡು 1 day ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಅವನ ಜೊತೆಗೆ. ಆ ರಿಯಲ್ ಟೈಮನ್ನು ನಮಗೂ ಕೂಡ ಅದೇ ಅನಿಸಿದ್ದು. ಆ ಟೈಮಲ್ಲಿ ನನಗೆ ಜಾಬ್ ಕೊಡಿಸ್ಬೋದಾಗಿತ್ತು ಅಂತ. ಆದರೆ ಆ ಜಾಬ್ ಕೊಡಿಸಿದೆ, ಅವನು ಆ ಜಾಬ್ ಕೇಪಬಿಲಿಟಿ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಅವನು ತುಂಬ ಮೆಂಟಲಿ ವೀಕ್ ಆಗಿದ್ದಾನೆ, ತುಂಬ ಇನ್ನೋಸೆಂಟ್ ಆಗಿದ್ದಾನೆ. ಏನು ಹೇಳಿದ್ರು ಎಲ್ಲದಕ್ಕೂ ತಲೆಲಾಡಿಸ್ಕೊಂಡಿರ್ತಾನೆ. ಅವನ್ನ ತುಂಬ ಯೂಸ್ ಮಾಡ್ಕೊಳ್ಳೋರು ಈ ಬೆಂಗಳೂರಲ್ಲಂತೂ ತುಂಬ ಯೂಸ್ ಮಾಡ್ಕೊಳ್ಳೋ ಜನ ತುಂಬಾ ಇದ್ದಾರೆ. ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಕೆಲಸ ಮಾಡಿಸ್ಕೊಂಡು ಸಂಬಳ ಕೊಟ್ಟಿಲ್ಲ ಅಂದರೆ ಅವಾಗೇನು ಕತೆ? ಅವಾಗ ನಮ್ಮ ಮೇಲೂ ಬರುತ್ತೆ. ಅದಕ್ಕೆ ಅವ್ನು ಇಲ್ಲಿಗೆ ಕೇಪಬಿಲಿಟಿ ಇಲ್ಲ, ಇಲ್ಲಿಗೆ ಅವ್ನು ಸೆಟ್ ಆಗಲ್ಲ ಅಂದ್ಬಿಟ್ಟು ಊರಲ್ಲೇ ಹೊಲದಲ್ಲಿ ಕೆಲಸ ಮಾಡಿಕೊಂಡು ಅವ್ರ ಅಮ್ಮನ ಜೊತೆ ಮತ್ತು ಅವ್ರ ತಮ್ಮನ ಜೊತೆ ಚೆನ್ನಾಗಿರಲಿ ಅಂತ ನಾವು ಡಿಸೈಡ್ ಆಗಿದ್ವಿ. ಅದು ಬಿಟ್ಟರೆ ಕೆಲಸ ಸಿಗೋದು ಈಸಿ, ಬಟ್ ಅವ್ನಿಗೆ ಇಲ್ಲಿ ಸೆಟ್ಲ್ ಆಗಲ್ಲ. ಅವ್ನು ತುಂಬ ಹಾನೆಸ್ಟಾಗೇ ಇದ್ದಾನೆ, ತುಂಬ ಹಾನೆಸ್ಟು. ಬಟ್ ಮೋಸ ಮಾಡೋರು ತುಂಬ ಜನ ಇರ್ತಾರಲ್ಲ ಬೆಂಗಳೂರಲ್ಲಿ. ನಮ್ಮ ಥರ ರಫ್ ಆ್ಯಂಡ್ ಟಫು ಇಲ್ಲ. ಏನಂದ್ರೂ ಹ್ಞೂ ಅಂದ್ಕೊಂಡೇ ಇಲ್ಲ. ಹೌದು, ಆದರೆ ಮೋಸ ಮಾಡಿ ನಮಗೆ ಆ ಥರ ಅದು ಬೇಡವೇ ಬೇಡ ಅಂದ್ಬಿಟ್ಟು ಅವ್ನಿಗೆ ಊರಿಗೆ ಕಳಿಸಿದ್ವಿ. ಊರಲ್ಲಿ ಚೆನ್ನಾಗಿರಲಿ ಅವನು ಅಂತ. ನೋಡಿ, ಎಲ್ಲದಕ್ಕೂ ನೆಗೆಟಿವ್ಗೆ ಕಮೆಂಟಿಗೆ ರಿಪ್ಲೈ ಮಾಡಿದ್ದೀನಿ ಅಂತಲ್ಲ, ಪಾಸಿಟಿವ್ ಕಮೆಂಟ್ಸ್ಗೆ ಒಂದೇ ಒಂದು ರಿಪ್ಲೈ ಕೊಡ್ತೀನಿ. ಲವ್ ಯು ಸೋ ಮಚ್. ಈ ಥರ ಪಾಸಿಟಿವ್ ಕಮೆಂಟ್ಸ್ ನಾನು ಎಲ್ಲೂ ನೋಡಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ವಿಡಿಯೋ ಬರ್ತಾ ಇರುತ್ತೆ. ಇನ್ನೂ ಸಾಕಷ್ಟು ಜನಕ್ಕೆ ಹೆಲ್ಪ್ ಮಾಡ್ತೀನಿ. ಇದು ನಾನು ಹೆಲ್ಪ್ ಮಾಡಿರೋದು ಓನ್ಲಿ 0.1% ಮಾತ್ರ. ಇನ್ನೂ ಸಾಕಷ್ಟಿದೆ, ನೋಡ್ತಾ ಇರಿ. ಸೈನಿಂಗ್ ಆಫ್. ಭೇಟಿಯಾಗೋಣ. ನಮಸ್ಕಾರ.